ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವ್ರ ತಂದೆ ತಾಯಿ ಬೇಸರ ವ್ಯಕ್ತಪಡಿಸ್ತಾರೆ ಸರ್. ಇದುವರೆಗೆ ಸರ್ಕಾರದಿಂದ ಯಾರು ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ ಅಂತ ಬೇಸರ. ನೋಡಿ, ಇದು ಒಂದು ಮರ್ಡರ್ ಕೇಸು. ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರಾಗಲಿ ಭೇಟಿ ಮಾಡಲಿಲ್ಲ. ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಸರ್, ಇದು ರಿವೆಂಜ್ ಆಗಿ ಆಗಿರುತ್ತೆ ಏನಂತ ತನಿಖೆ ಆಗೋ ತನಕ ಏನೂ ಗೊತ್ತಾಗೋದಿಲ್ಲ. ತನಿಖೆ ಆದಮೇಲೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಪಾಜಿಲ್ ಅವ್ರ ಸಹೋದರ ಕೂಡ 5 ಲಕ್ಷ ಕೊಟ್ಟಿದ್ದ ಅದೇ ನಾ ಹೇಳಿದ್ನಲ್ಲ, ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡೋಕ್ಕೆ ಬರೋದಿಲ್ಲ. ಸರ್, ಇದಲ್ಲದೆ ಸಾರ್ವಜನಿಕವಾಗಿ ಅಲ್ಲೇ ಕೊಲೆ ಮಾಡುವಂಥದ್ದು ಬೆಳಗಾವಿಯಲ್ಲಿ ಆಗಿದೆ. ಅಂದರೆ ಸಾರ್ವಜನಿಕರು ಭಯಪಡುವಂಥ ರೀತಿಯಾಗಿ ಅವ್ರು ಮಾಡ್ತಾನೆ ಇದ್ದಾರಲ್ಲ, ಶುರುವಿನಿಂದನೂ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ ನಿಮ್ಮ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮಗಿನ್ನ ಹೆಚ್ಚಾಗಿ ನಿಮ್ಮ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೀನಿ ನಾನು ಕೂಡ. ಅವಾಗಲೂ ಅವರಿಗೆ ಗೊತ್ತಿರಬೇಕಲ್ಲ. ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ ಆದ್ರೂ ಕೂಡ ಬೆಳಗಾವಿಲಾಗಿದೆ, ನೆನೆ ಆಗಿರುವಂತಹದ್ದು ಬೆಳಗಾವಿ. ನೋಡಿ, ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ. ಮರ್ಡರು ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದ್ರ ಮೇಲೂ ಕ್ರಮ ತೊಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ. ಆದಮೇಲೆ ತನಿಖೆ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ. 99% ಇಲ್ಲಿವರೆಗೂ 2 ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ. ನಮ್ಮ SP ಗಳಿಗೆ, ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದೆಲ್ಲ ಇಂಥದ್ದು ಘಟನೆಗಳಾಗ್ದಾಗೆ ನೋಡ್ಕೊಳ್ಳಿ ಅಂತೇಳಿ, ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಒಂದು ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ, ಯಾರನ್ನೂ ಸ್ಪೇರ್ ಮಾಡೋದೇ ಇಲ್ಲ.